ಸ್ವಲ್ಪ ಇದು ಆಗಿದ್ದು 2 ದಿನ ತಂದು ಸ್ವಲ್ಪ ಬತ್ತಂಗಾಗಿದ್ದು ಅದಕ್ಕೆ ಪಲ್ಯ ಮಾಡಿ. ಪೈಲ್ವಾನ್ ಶ್ರೀವಾರಿ ಮುಂದೆ ರೆಸ್ಲರ್ ಹಾಕಳಕ್ಕೆ. ಓಕೆ, ಸೊ ಇದು ಟಚ್ ಪ್ಯಾನ್ ಇದೆ. ಸೊ ಇದರಲ್ಲೇ ಒಂದು ಇಷ್ಟು ಹೈ ಬಜೆಟ್ ಸ್ವಲ್ಪ ಆ್ಯಾವ್ರೇಜ್ ಅಲ್ಲಿ ತೋರಿಸಿ. ಮನ್ಯಾಗ ಇರ್ತಿ ವಾಷಿಂಗ್ ಮಿಷಿನ್. ಹೌದು ಬಾ ಸುನಿತಾ ಅಕ್ಕ, ನಿನ್ನ ಸಲಾಗ ಬಾಯಕ್ಕ ಇಲ್ಲಿ ತೆಗೆದಿಟ್ಟಿನ ಅಂತ ಹೇಳಿ ಇರ್ತಿದ್ರಿ ನೀವು. Hey guys, welcome back to Mr. YouTube channel. ಇಬ್ಬರು ಇಷ್ಟು ಕಿರಿಕಿರಿ ಮಾಡಿ ಬಿಷಾರಂದ್ರೆ ಇವತ್ತು ರಾತ್ರಿ ಸ್ವಲ್ಪ ಲೇಟಾಗಿ ಮಕ್ಕೊಂಡಿನಿ. ಮುಂಜಾನೆ ಸ್ವಲ್ಪ ಮಕ್ಕೋಬೇಕು ಅಂತ ಮಾಡಿದ್ರೆ ಇಲ್ಲ ನಾವು ಇದ್ದೀವಿ ನೀನು ಹೇಳಂತೇಳಿ ಶ್ರೀವರ್ಣ ಮಗ್ಳ ಹಾಕಿಬಿಟ್ಟಾಳಿಗೆ ತಣ್ಣನ ಕೈ ಬಡಿಸಿ 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 ಹೆಚ್ಚು ಮಾಡಿಬಿಟ್ರ. ಅಲ್ಲಮ್ಮ ಎಚ್ಚರ ಮಾಡಿಬಿಟ್ರ. ಆ ಜಲ್ದಿ ಹೇಳ್ಲಿಕ್ಕಂದ್ರೆ ಸುನಿತಾ ಒಂದು ಹೊಸ ಟ್ರಿಕ್ ಕಂಡಿಡ್ದ. ಈಕಿ ಮಕ್ಕೊಂಡಿರ್ತಾಳೆ ಪಾಪ, ದೂರದ ಮೇಲೆ ಸೆನೆ ಎಳೆದು ನನ್ನ ಮಗ್ಳ ಹಾಕಿಸಿ ಕೈ ಬಿಟ್ಬಿಡ್ತಾ. ಇದು ಶ್ರೀವಾರಿ ನನಗೆ ಎಬ್ಸು ಜವಾಬ್ದಾರಿ. ಈಕಿ ತಣ್ಣನ ಕೈ ಇಟ್ಟಿಟ್ಟು ಕೈ ತೊಗೊಂಡು ನನಗೆ ಎಲ್ಲೆಲ್ಲರ ಹಿಂಗೆ ಕೈ ಟಚ್ ಮಾಡಿಬಿಡ್ತಾ. ನನಗೆ ನಂಜಿಕ್ಕಿ ಹಿಂಗೆ ತಿರುಗುದ್ರೊಳಗೆ ಮತ್ತೆ ಆಕಿನ ಮೇಲೆ ಎಲ್ಲಿ ಹೊಳಿಗಳೇನಂತೇಳಿ ಅದೇ ಟೆನ್ಷನ್ ಒಳಗೆ ನಿದ್ದಿದ್ದು ಹೋಗಿ 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 ಯಾಚರ ಆಗ್ಬಿಡ್ತೀನಿ. ಅಲ್ಲಮ್ಮ ಇವತ್ತು ಹಿಂಗೆ ಮಾಡಿದ್ದಿಲ್ಲ ನನಗೆ ಅಮ್ಮ, ಇವತ್ತು ಹಿಂಗೆ ಮಾಡಿದ್ದಿಲ್ಲ ನಾನು. ಕೈಯಾಗ ಕರಿಮಣಿ ಹಾಕ್ರಿ ಅಂತಂದಿದ್ರಿ. ಅವು ಕರಿಮಣಿ ಹಾಕ್ಬೋದು, ಬಟ್ ಈಗ ಹೊಸದೊಂದು ಏನು ಬಂದೈತಿ, ಒಂದು ಅಂಜಿಕೆ ಹುಡ್ಸಾಕತ್ತಾರ. ಅವು ಏನೋ ಹಿಂಗೆ ಬಾಯಾಗ ಕೈ ಹಾಕ್ಕೋತಾರಂತ, ಹಿಂಗೆ ಕಡ್ಕೊಳೋದ್ರೊಳಗೆ ಕರಿಮಣಿ ಬಾಯಾಗ ಹೊಕ್ಕವಂತ, ಗಂಟಲ ಸಿಕ್ಕೋತಾವಂತ. ಸೊ ಅದಕ್ಕೆ ಅಂಜಿ ಹಾಕಾಕೋತಿಲ್ಲ. ಇನ್ನೊಂದು ಕರಿಮಣಿ ಅವು ಬಂದಿದ್ದು ಇನ್ನೂ ಕೈಗೆ ಫಿಟ್ ಆಗೋತಿಲ್ಲ, ಕೈ ಬಿಟ್ಟು ಹೊರಗೆ ಬೀಳಾಗುತ್ತಾವ. ಹೇಳಮ್ಮ ನೀನು ಒಂದ್ಸಲಿ ಗುಡ್ ಮಾರ್ನಿಂಗ್ ಹೇಳ ಎಲ್ಲರಿಗೆ. ಗುಡ್ಡು 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 ಮಾರ್ನಿಂಗ್ ಹಿಂಗನ್ನ. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ನಮಸ್ತೆ, ಹಾರ್ಟ್ಲಿ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಶ್ರೀವಾರಿ ಹೊಸ ಫ್ರೆಂಡನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಶ್ರೀವಾರಿ ಹೊಸ ಫ್ರೆಂಡು. ಇದನ್ನು ಬಿಟ್ಟು ಎಲ್ಲಿ ಇರಂಗಿಲ್ಲ, ಎಲ್ಲಿ ತೊಟ್ಟಲ್ದಾಗ ಎಲ್ಲಿ ಹಾಕಿದ್ರು ಸ್ವಲ್ಪ ಬೇಕು. ಅದು ಹಿಡ್ಕೊಂಡಾಗ ಮಕ್ಕೋತಾಳೆ ನೋಡ್ರಿ, ಕಸ್ಕೊಂಡ್ರೆ ಫೀಲ್ ಮಾಡ್ಕೊತಾಳೆ, ಇಲ್ಲಾಂದ್ರೆ ಬೇಡ ಅಮ್ಮ. ಈಗ ನಾವು ಅದೇವಲ್ಲ ಮುಂದೆ ನಾವು ಇಲ್ಲಾರ ಬೇಕದು. ಹೌದಾ ಅಮ್ಮ? ಆಯ್ತಾಯ್ತು, ನಿಮ್ಮ ಫ್ರೆಂಡ್ ಅಂತೂ ಹಿಡ್ಕೊ. ಹಾಂ ಹಾಂ. ಬಾಯಾಗ ಅಲ್ಲಿಲ್ಲ ನಗ್ತಾರೆ, ಬಾಯಾಗ ಅಲ್ಲಿಲ್ಲ ನಗ್ತಾಳೆ. ನಮಗೆ ಸಿಕ್ಕಿರೋ ಟೈಮ್ ಒಳಗೆ ವ್ಲಾಗ್ ಮಾಡಬೇಕು ಅಂದ್ರೆ ಏನು ಮಾಡತ್ತ ಏ ಬಾರಿ ನಿನ್ನಿದೊಂದು ಡ್ರೆಸ್ ತೊಗೊಂಬಿಟ್ಟಾಳ ನೋಡ್ಬಾರ್ದು. ಮೇಡಮರು ಮುಕ್ಕೊಂಬಿಟ್ರ ಫುಲ್ ನಿದ್ದೆ. ನಾವೆಲ್ಲಿ ನಾಷ್ಟ ಮಾಡಾಕ್ತೀವಿ. ನಾಷ್ಟ ಏನು ಮಾಡ್ಯಾಳ ಗೊತ್ತಿಲ್ಲ, ಆದ್ರೆ ಏನು ಮಾಡಿ ಸುಂಟ ನೋಡು, ಸ್ಮೆಲ್ ನೋಡ್ಕೊಂಡಿಡಿ ಏನು ಮಾಡಿ. ಸ್ಮೆಲ್ ನೋಡ್ಕೊಂಡಿಡಿ ಅಂತ ಗೊತ್ತದ. ಹ್ಞೂ, ಪಲ್ಯ ಏನು ಮಾಡಿ ನೋಡಿ, ಸ್ಮೆಲ್ ನೋಡ್ಕೊಂಡು. ಯಾವುದು ಕಾಳು ಪಲ್ಯ ಐತದ್ರ? ಹಾಂ ನೋಡ್ಲೆ, ತರಕಾರಿ ಪಲ್ಯ. ತರಕಾರಿ ಪಲ್ಯ? ತರಕಾರಿ ಏನೂ ತಂದಿರಲಿಲ್ಲ ನಾನು. ಯಾವಾಗ ಸೌತಿಕಾಯಿ ಪಲ್ಯ? ಸೌತಿಕಾಯಿ ಸೈಡಿ ತಿನ್ನಕ್ಕೆ ತಂದಿದ್ದೆ, ಪಲ್ಯ ಮಾಡಿದ್ದಾನೆ ಚಲೋ ಆತ. ಅವು ಸ್ವಲ್ಪ ಇದು ಆಗಿದ್ದು 2 ದಿನ ತಂದು ಸ್ವಲ್ಪ ಬತ್ತಂಗಾಗಿದ್ದು ಅದಕ್ಕೆ ಪಲ್ಯ ಮಾಡಿ. ಇದಂತ ನಾ ಮುಂಜಾನೆ ಏನಕ್ಕೆ ಜುಗಾಡ್ ಮಾಡಾಕ್ತಾಳ? ಮುಂಜಾನೆ ಏನು ಜುಗಾಡ್ ಮಾಡಾಕ್ತಾಳ? ಇವತ್ತ ನನ್ನ ಗಂಡ ಹೇಳಿದ್ರಾಗ ಎಲ್ಲ ಕೆಲಸ ಮಾಡೀನಿ, ಅಡುಗೆ ಮಾಡೀನಿ, ಎಲ್ಲ ಮಾಡೀನಿ. ಎಲ್ಲರೂ ಅದನ್ನೇ ಮಾಡ್ತಾರೆ, ಎಲ್ಲರೂ ಅದನ್ನೇ ಮಾಡ್ತಾರೆ. ಹೇಳಿಸ್ರಾಗ ಎಲ್ಲ ಅಡುಗೆ ಪಡಿಗೆ ಎಲ್ಲ ಮಾಡಿಬಿಟ್ಟಿರ್ತಾರ. ನಾವು ಎಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ ಎಲ್ಲ ಕೆಲಸ ಮುಗಿಸಿ ನೋಡಿ. ಈಗ ಜಾಕ ಮಾಡಿ ಬಟ್ಟೆ ಎಲ್ಲ ಬಾಕಿ ಬಾರಿ ಮಕ್ಕೊಂಡಾಳ ಬರೋಬ್ಬರಿ ಅವ್ರವು ಉಣ್ಣೋ ಟೈಮ್ನಾಗ ಹೇಳಂಗೆ ಕಾಣ್ತ. ಇಲ್ಲ ಮನ್ಯಾಗ ಸ್ಪೆಷಾಲಿಟಿ ಏನು ಅನ್ಬೇಕು, ವೀಕ್ನೆಸ್ ಅನ್ಬೇಕು ಗೊತ್ತಾಗಲ್ಲ. ಮಳೆ ಬಂದಿದ್ದೇ ಗೊತ್ತಾಗಲ್ಲ. ಮಳೆ ಬಂದಿದ್ದೇ ಗೊತ್ತಾಗಲ್ಲ. ಎಲ್ಲೋ ಸ್ವಲ್ಪ ಬಾತ್ರೂಮ್ನಾಗ ಏನಾರ ಹೋದಾಗ ಒಂದು ಸ್ವಲ್ಪ ಅಲ್ಲಿ ಕಿಟಕಿ ಓಪನ್ ಇರ್ತಾವೆ, ಅಲ್ಲಿ ಸೌಂಡ್ ಕೇಳಿಸುತ್ತೆ. ಈ ಕಿಟಕಿ ಆಲ್ಮೋಸ್ಟ್ ಕ್ಲೋಸ್ ಇರ್ತಾವಲ್ಲ, ಶ್ರೀವಾರಿಗೋಸ್ಕರ ಅದಕ್ಕೆ ಇವತ್ತು ಶ್ರೀವಾರಿದು. ಯಾಕಂದ್ರೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಇರೋದ್ರಿಂದ
2 ದಿನಕ್ಕೆ ಒಂದು ಸಾರಿ ಎರೆ ಹಾಕೋತೀವಿ. ಆಮೇಲೆ ಸ್ಕಿನ್ನೂ ಜಲ್ದಿ ಡ್ರೈ ಆಗಬಾರ್ದು, ಆಮೇಲೆ ಕೋಲ್ಡ್ ಆಗಬಾರ್ದು ಅಂತೇಳಿ. ಸೊ 2 ದಿನಕ್ಕೆ ಒಂದು ಸಲ ಎರಿಯೋದು ಕರೆಕ್ಟಾ ನಿಮ್ಮ ಪ್ರಕಾರ? ಕಮೆಂಟ್ ಮಾಡಿರಿ. ಏನು ದಿನ ಎರಿಬೇಕು ಹೇಳ್ರಿ ಸ್ವಲ್ಪ, ಯಾರು ಹಿರಿಯರಿದ್ರೆ ಅಂದ್ರೆ. ಅಲ್ಲಮ್ಮ, ಆರ್ ಯು ರೆಡಿ? ರೆಡಿ? ಗ್ಯಾಸ್ ನೀರು ಬಿಸಿ ಮಾಡಕ್ಕೆ ಇಟ್ಟಿವಲ್ಲಿ. ನಿನಗೆ ಅಕ್ಕಿ ತಿಕ್ಕಿ ಹೊತ್ತಿ ಜಳಕ ಮಾಡಿಸ್ಬಿಡ್ತು. ಜಳಕ ಆಕಿ ಖುಷಿ ಒಟ್ಟು ಈ ಥರ ಆಕಿಗೆ ಬಟ್ಟೆ ಕಳೆದಿದೆ ಅಂದ್ರೆ ಗೊತ್ತಾಗ್ಬಿಡ್ತೈತಿ, ಇವ್ರು ನನಗೆ ಮಾಲಿಶ್ ಮಾಡ್ತಾರೆ ಇವತ್ತು ಅಂತೇಳಿ ಖುಷಿ ಆಗ್ಬಿಡ್ತಾಳೆ ಆಕಿ. ನೋಡ್ರಿ ಬೇಕಾದ್ರೆ ಒಂದು ಸ್ವಲ್ಪರ ಸ್ಯಾಡ್ನೆಸ್, ಒಂದು ಸ್ವಲ್ಪರ ನೋಡ್ರಿ ನಗು ಮುಖ. ನಿಮ್ಮ ಅವಂತರೂ ಮಾಡಿಸ್ಬೇಕತ್ತಾಳ, ನಿಮ್ಮ ಅವನ ಕೈ ಆಟ ಪಗಲ್. ನೀನು ಜಿಗದೆ ಆಡ್ತಿ ಎಣ್ಣೆ ಹಚ್ಚಿದ್ರೆ. ನನಗೆ ಈಗಿನ ಎತ್ಕೊಳಕ್ಕೆ ಆಗಲಾಗೈತಿ ಕೈನ ಮಾಡಕ್ಕೆ. ಒಬ್ರು ಕಮೆಂಟ್ ಮಾಡಿದ್ರಿ, ಎರಿಯುವುದು ಒಂದು ಕಲೆ, ಅದು ಅಣ್ಣ ನಿಮ್ಗೆ ಬರ್ತೈತಿ ಅಂತೇಳಿ. ಕಲೆ ಅನ್ನೋಕ್ಕೇನಿಲ್ಲ, ನನಗೆ ಯಾವುದೇ ಕೆಲಸ ಆಗಲಿ ಒಂದು ಸ್ವಲ್ಪ ಒಂದು ವಾರ ನೋಡ್ಕೊಂಡೆ ಅಂದ್ರೂ ಮಾಡ್ಲಿಕ್ಕೆ ಅಂದ್ರೆ ಜಸ್ಟ್ ನೋಡ್ಕೊಂಡೆ ಅಂದ್ರೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಸ್ವಲ್ಪ ಅದನ್ನು ಅಷ್ಟು ಪರ್ಫೆಕ್ಟಾಗಿ ಎರಿಯಕ್ಕೆ ಬರಲ್ಲ ನನಗೆ. ನಾನೇ ಕಲ್ಸಿನಿ ಹುಡುಗರಿದ್ದು. ಅದೇ ಮತ್ತು ನೀವು ತೋರಿಸಿದಿ, ನಿಮ್ಮ ನೀನು ತೋರಿಸ್ಯಾರ, ನೀನು ನನಗೆ ತೋರಿಸಿ. ನಾನು ನಿನ್ಕಿನ್ನ ಪರ್ಫೆಕ್ಟಾಗಿ ಮಾಡಾಕೋತೀನಿ ಸದ್ದು. ನೋಡಿರಿ ಎಣ್ಣೆ ಎಷ್ಟು ಹಾಕಿದ್ದೆ ಕುಡಿದ್ಬಿಡ್ತಾನೆ ಅಂತೇಳಿ. ನೆತ್ತಿ ಹೊಡ್ಕೊಳತ್ತೈತಿ ಇನ್ನ ಸಣ್ಣ ಐತಿ. ಆದ್ರೆ ಇದು ಒಬ್ಬೊಬ್ರಿಗೆ ಜಾಸ್ತಿ ದೊಡ್ಡದಿರ್ತೈತೆ ಅಂತ ನೆತ್ತಿ. ನಮ್ಮ ಶ್ರೀವಾರಿಗಿಲ್ಲ, ಇಷ್ಟೇ. ಇನ್ನೊಂದು ಸ್ವಲ್ಪ ಇಷ್ಟ ಆದ್ರೆ ರಿಕವರ್ ಆಗ್ಬಿಡ್ತೈತಿ. ಅಲ್ಲಮ್ಮ, ಅಲ್ಲ ಮಮ್ಮಿ, ಈಗ ಖುಷಿ 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 ಅಲ್ಲ ಬಾಯಿ ತಗಲ್ ಬಾಯಿ ತೆಗಿತ ಹಂಗ. ಡ್ಯಾನ್ಸ್ ಮಾಡ್ತೀಯ ನಂಗ? ಡಾನ್ಸ್ ಮಾಡ್ತೀವಿ, ಡಾನ್ಸು. ಮಕ್ಕಳು ಕಸ್ 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 ನಾವು ನಿನಗೆ ಮಳೆ ಬರಾಗ್ತೈತಿ, ಬಿಸಿ ಬಿಸಿ ನೀರಲ್ಲೇ ಜಳಕ ಮಾಡ್ತಾಳ. ಬಾಬಾ ನೀನು ಮಾಡಿಲ್ಲ ನಿನಗೆ? ಮಳೆ ಬರಾಗ ಮಾಡ್ಬೇಕು, ಅದೇ ಮಜಾ. ಮೂಗು ಮುಟ್ಟಾಗ ಒಟ್ಟು ಮುಟ್ಟಬೇಡ್ರಂತ ಮೂಗು. ಹಾಂ ಒಂದೇ ನಿಮಿಷ ಆಯ್ತು. ಒಂದು ಸ್ವಲ್ಪ ಅಳ್ಬೇಕು ನಾ ತಿಕ್ಕು ಟೈಮ್ನಾಗ. ಐಶಪ್ಪ ಪೈಲ್ವಾನ್ ಶ್ರೀವಾರಿ ಮುಂದೆ ರೆಸ್ಲರ್ ಹಾಕಳಕ್ಕೆ. ಹಿಂಗೆ ಮಾಡಮ್ಮ. ಶಕ್ತಿಮಾನ್ ಪೈಲ್ವಾನ್. ಮೂಗಿಗೆ ಇದು ಮಾಡ್ಕೊಂಡ್ಬಿಟ್ಟ ಒಂದಿಟ್ಟು ಚೂರ್ಕೊಂಡಾಳ ಉಗುರ ಬಂದು ಹಾಕಿಗೆ ಚೂರ್ಕೊಂಡು. ಅವು ಸ್ವಲ್ಪ ಇದ್ರು ಎಷ್ಟು ಶಾರ್ಪ್ ತಗೋತ ಹಾಕಿನು. ಜಳಕ ಮಾಡ್ಸಿನೀಗ ಶ್ರೀವಾರಿನ ಅವ್ರವ ಎರೆ ಇದು ಒರೆಸಿ ತೊಟ್ಟಲ್ಲಿ ಹಾಕ್ಬೇಕು. ಎಷ್ಟು ಇಲ್ಲಿ ತನಕ ಸೌಂಡ್ ಕೇಳಿಸತ್ತೆ. ಒಂದು ಪಾರ್ಸಲ್ ಬಂದಿತ್ತು. ಸೊ ಈ ಪಾರ್ಸಲ್ನ ರಿಸೀವ್ ಮಾಡ್ಕೊಳಕ್ಕೆ ತಳಗೆ ಹೋಗಿದ್ದೆ. ಆಲ್ಮೋಸ್ಟ್ ನಮ್ಮ ಕೆಲಸನೇ ಜಾಸ್ತಿ. ಆ ಕಡೆಯಿಂದ ಪಾರ್ಸಲ್ ರಿಸೀವ್ ಮಾಡ್ಕೊಳ್ಳೋದು, ಆಮೇಲೆ ಈ ಕಡೆಯಿಂದ ಆ ಕಡೆ ಕಳಿಸೋದು. ಓಮ ಗಪ್ ಗಪ್ ಗಪ್. ಹಾಂ ನೋಡು, ನಾ ಬಂದ್ರೆ ಗಪ್ಪ ಕಳಕ್ಕೆ. ಹೆಂಗೈತೆ ಜಳಕ ಡಿಬಿಶ್ ಹೆಂಗೈತಮ್ಮ? ಚಲೋ ಆಯ್ತಾ? ಮುಕ್ಕೊಂಬಿಡು ಸದ್ದು. ಆಮೇಲೆ ಕಡಿಗೆ ಹಚ್ತೀನಿ. ಹಾಂ ಆಯ್ತು. ಓಕೆ ಬಾಯ್. ಕಡೆ ಸ್ವಲ್ಪ ಹೆಂಗಿತ್ತು ಸರ್ಪ್ರೈಸ್? ನಾ ಚಪ್ಪಲ್ ಹಾಕೊಂಡಿನ. ಚಪ್ಪಲ್ ಹಾಕೊಂಡಿನಿ. ತಪ್ಪಾಯ್ತಂತ ಒಟ್ಟು ಯಾವಾಗ ಏನಾರ ಮಾಡಿರ್ತಿ ಅದಕ್ಕೆ ತಪ್ಪಾಯ್ತಾನ.
ಈಗ ಅನಿಸ್ತಿತ್ತು ನೀನು ಬರ್ತಾ ಬರ್ತಾ ಒಂದೊಂದೊಂದೊಂದು ಸಾಮಾನು ಬರಾಗ್ತವು. ಈಗ ಹ್ಯಾಂಗರ್ ಬಂದವು. ಇವೆಲ್ಲ ಮಿಶೋ ಮೇಡಮ್ ಅವ್ರು ಇವರು, ನಿಮ್ಗೆ ಗೊತ್ತಲ್ಲ ಹೇಳೀನಿ. ಅವ್ರ ಮುಂದೆ ನನಗೆ ಒಟ್ಟು ನಂಗೆ ಕಡಿಮೆ ರೊಕ್ಕದಾಗ ಚಲೋ ಚಲೋ ಬರ್ಬೇಕಂತ ಇಲ್ಲೊಂದು ದೊಡ್ಡ ಲಾಟ್ ಏನು ನೋಡ್ದಾಗ ಗೊತ್ತಾ ಅಂತ. ನಾ ತೋರಿಸ್ತೀನಿ. ಏನು ತೋರಿಸ್ತು? ಇದು ಎಲ್ಲ ಹುಡುಗಿಯರಿಗೆ ಇಷ್ಟ ಅಕ್ಕ. ಹಾಂ ತೋರಿಸ್ತೀನಿ ನೋಡು. ನೋಡಿ ಒಂದೊಂದು ಎಷ್ಟು ಭಾರಿ ಅದ ಅಂದ್ರೆ ಅದ. ಹಾಂ ಹೌದಾ? ನೋಡಿ ಏನು ಮಾಡ್ತಿ? ನಂಗೆ ಕರ್ರಣ ಇಷ್ಟು ಮಸ್ತ್ ಬರ್ತಾವ ಅಂದ್ಕೊಂಡಿದ್ದಿಲ್ಲ, ಅಷ್ಟು ಮಸ್ತ್ ಬಂದವ. ನೋಡಿ ಎಲ್ಲ ಒಮ್ಮೆ ಒಂದೊಂದು ತೋರಿಸ್ಬೇಕಂತ ಐತೆ. ಹಾಂ ವೆರಿ ಗುಡ್. ಶ್ರೀವಾರಿ ಹೋದ್ರಾಗ ಗೊತ್ತಾಳ. ಇವೆಲ್ಲ ಸೇರಿ ಎಷ್ಟು ಕೊಟ್ಟು ಹೇಳ? ಎಷ್ಟು ಕೊಟ್ಟಿರ್ಬೋದು ಗೆಸ್ ಮಾಡ್ರಿ. ಭಾಳ ಕಮ್ಮಿ ಐತಿ. ಹೊರಗೆ ತೊಗೊಳಕ್ಕೆ ಹೋದ್ರೆ ನಾನು ಈಕಿನ ಜೋಡಿ ಇರ್ತಿದ್ದೆ ನೋಡಿರ್ತೀನಿ ಒಂದ್ಸಲ. 50 ರೂಪಾಯಿಗೆ ಒಂದು ಜೋಡು ಕೊಡ್ತಿರ್ತಾರೆ ಮಿನಿಮಮ್ ನಾರ್ಮಲ್ ಆಗಿ. 500 ರೂಪಾಯಿ ಆಗ್ತದೆ ನೋಡ. 200 ರೂಪಾಯಿ ಕೊಟ್ಟು. ಹಾಂ ಸಾರಿ 280 ಅಂತ. ಮಳೆ ಬಂತು ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಇಷ್ಟೇ ಪ್ರಾಬ್ಲಮ್. ಮತ್ತು ಅಲ್ಲಿ ಮೇನ್ ರೋಡ್ ಐತಿ ಅಲ್ಲಿ. ಈ ಒಂದು ತಿಂಗಳದಾಗ ಆಗುತ್ತೆ, ರೆಡಿ ಆಗುತ್ತೆ ಇದು ರೋಡ್. ಹಾಕ್ಬೋದು ಹೆಂಗೆ? ಹಾಂ ಇದು ಖಾಲಿ ವಾಷರ್ ಹಾಂ ಖಾಲಿ ವಾಷಿಂಗ್ ಮಾಡುತ್ತೆ. ಹಾಂ ಇದು ಟಾಪ್ ಫ್ರಂಟ್ ಲೋಡ್ ನೋಡಿ. ಓಕೆ, ಇದು ಟಾಪ್ ಲೋಡ್. ಇದು ಟಾಪ್ ಲೋಡ್ ಜಸ್ಟ್ ವಾಷಿಂಗ್ ಮಾಡ್ತಾವ? ಡ್ರೈ ಕೂಡ ಆಗಿ ಬರುತ್ತೆ. ಹಾಂ ಓಕೆ. ಇದಾದರೆ ಡ್ರೈ ಆಗಿ ಎಲ್ಲ ಬರುತ್ತೆ. ಅದು ಕೂಡ ಆಗುತ್ತೆ, ಇದು ಕೂಡ ಆಗುತ್ತೆ. ಓಕೆ. ಇದರಲ್ಲಿ 50% ಡ್ರೈ ಆಗುತ್ತೆ. ಇದರಲ್ಲಿ 60% ಡ್ರೈ ಆಗುತ್ತೆ. 70%. ಇದರಲ್ಲಿ 80% ಡ್ರೈ ಆಗುತ್ತೆ. ಹಾಂ ಹಾಂ. ಎಷ್ಟಾಗುತ್ತೆ ಇದು ರೇಟು ಒಂದೊಂದು? ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? 3 ಜನ. ಒಂದು ಪಾಪು ಇದೆ, 3 ಜನ. ಸಾಕು, 7 kg ಸಾಕು. ಜಾಸ್ತಿ ಇದೆಯಾ ಮತ್ತೆ? ಇದು 8 kg. ಓಕೆ, ಇದು ಸಾಕಲ್ವಾ? ಎಷ್ಟಾಗುತ್ತೆ ಇದು? ಇದು ನಿಮಗೆ ಬಾಷ್ ಆದರೆ 39,500 ಆಗುತ್ತೆ. LG ಆದರೆ 36 ಆಗುತ್ತೆ. ಆಮೇಲೆ ಹೈಯರ್ ಆದರೆ 33 ಆಗುತ್ತೆ. ಬಾಷ್ ಇದು ಇನ್ನೊಂದು ಸ್ಯಾಮ್ಸಂಗ್ ಆದರೆ 35 ಆಗುತ್ತೆ. ಓಕೆ, ಆ ಥರ ಇದೆ. ಹಾಂ, ಇದು ಟಾಪ್ ಲೋಡಾ? ಓಕೆ. ಇದೆಷ್ಟಾಗುತ್ತೆ? ಇದು ನಿಮಗೆ 26,000 ಆಗುತ್ತೆ. 8 kg. 22,000 7 kg. ನೋಡಿ ಇದು ಫ್ರಂಟ್ ಲೋಡ್. ಇದು 8 kg ನಾ? ಹೌದು, 8 kg. ಇದು 7 kg. ಚೆನ್ನಾಗಿದೆ. ಇಲ್ಲಿಂದ 17,000 ರೂಪಾಯಿ ಆಗುತ್ತೆ ನಿಮಗೆ. ಓಕೆ, ಇದೇ ಡ್ರೈ ಮಾಡಿಕೊಡುತ್ತೆ? ಹೌದು, ಫುಲ್ 100% ಡ್ರೈ ಆಗುತ್ತೆ ಇದರಲ್ಲಿ? 100% ಇಲ್ಲ. ಹಾಂ, ಒಂದು 50% ಡ್ರೈ ಆಗುತ್ತೆ. ಆಮೇಲೆ ನೀವು ಒಣಗಲಿಕ್ಕೆ ಆಗ್ತದೆ. ಓಕೆ ಓಕೆ. 100% ಯಾವುದು ಡ್ರೈ ಆಗಲ್ಲ ನಿಮಗೆ. ಇದು ನಾರ್ಮಲ್ 7,000 ಇದು. ಇದು ಖಾಲಿ ವಾಷಿಂಗ್ ನೋಡಿ, ಖಾಲಿ ವಾಷಿಂಗ್. ಹ್ಞೂ ನಿಮ್ಮ ಬಜೆಟ್ ಹೆಂಗಿದೆ ಹಂಗೆ. ನಾನು ಅಂದ್ಕೊಂಡಿದ್ದೆ ಆನ್ಲೈನ್ದಾಗ ನಾರ್ಮಲಾಗಿ ನೋಡ್ತಿರ್ತಾರ ಒಂದು 10,000 15,000 ಈ ರೇಂಜ್ ಒಳಗೆ ಇದ್ದು. ಸೊ ಅದ್ರೊಳಗೆ ಯಾವ್ದಾರ ನೋಡುಮ ಅಂತ ನಾನು ಅಂದ್ಕೊಂಡೆ. ಬಟ್ ಡೈರೆಕ್ಟಾಗಿ ರೇಟ್ ಕೇಳಿ ಮಳೆ ಬಿಡ್ತು ನನಗೆ. ಅದಕ್ಕೀಗ ಲಾಸ್ಟ್ ಒಂದು ನೋಡು ಟಾಪ್ ರೋಡ್ ಹುಡ್ಕಾಡೋಗ್ತೀನಿ. ಪ್ರೈಸ್ ಶೋರೂಮ್ ಕೊಂಡೀನಿ. ನೋಡು ಯಾವ್ದಾರು ಸಿಕ್ತು ಅಂದ್ರೆ ಒಳ್ಳೇದು. ಅದು ಫ್ರಂಟ್ ಲೋಡ್ ಆಗಿದೆ. ಇದು ಸ್ಯಾಮ್ಸಂಗ್ ಫ್ರಂಟ್ ಲೋಡು. ಓಕೆ. ಸೊ ಇದು AI ಟಚ್ ಪ್ಯಾನಲ್ ಇದೆ. ಸೊ ಇದರಲ್ಲೇ ಒಂದು ಇಷ್ಟು ಹೈ ಬಜೆಟ್ ಏನೋ ಸ್ವಲ್ಪ ಆ್ಯಾವ್ರೇಜಲ್ಲಿ ತೋರಿಸಿ. ಫ್ರಂಟ್ ಲೋಡ್, ಟಾಪ್ ಲೋಡ್. ಇದು 8 kgದು ಹಾಂ, ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಆ್ಯಕ್ಚುಲಿ ಇದು. ಓಕೆ. ಸೊ ಇದು ಬಂದು ನಿಮಗೆ AI ಬಿಲ್ಟ್ ಇರುತ್ತೆ. ಹಾಂ, AI ಬಿಲ್ಟ್ ಇರೋದ್ರಿಂದ ನಿಮಗೆ ಇದು ನಿಮ್ಮ ಫೋನಲ್ಲಿ ನಿಮ್ಮ ನೋಟಿಫಿಕೇಶನ್ ಹೋಗಿ ನೀವೇ ಎನರ್ಜಿ ಮಾಡೋದು. ಮೇಡಮ್ ನಮಗೆ AI ಈ ಥರ ಎಲ್ಲ ಏನು ಜಾಸ್ತಿ ಬೇಡ. ಬೇಸಿಕ್ಕೆ ಬೇಸಿಕ್ ಇದ್ರೆ ಸಾಕು. ಇದು ನೀರು ಹಾಕೋದ್ರೆ ಹೋಗುತ್ತೆ. ಹಾಂ ಹಾಂ. ಬಟ್ ಇದ್ರಲ್ಲಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ಬೇಕು. ಇವಾಗ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತು. ಅದು ಕರೆಕ್ಟ್ ಇಲ್ಲ ಬಿಡಿ. ನಾನು ಹೇಳಿದ್ರೆ ನೀವು ತಿಳ್ಕೊ. ಅಂದರೆ ಇದಕ್ಕಿಂತ ಸ್ವಲ್ಪ ಇದು ಜಾಸ್ತಿ ಟೆಕ್ನಾಲಜಿ AI ಏನು ಬೇಕಾಗಿಲ್ಲ. ನಾರ್ಮಲಾಗಿ. ಹಾಂ ಹಾಂ ಓಕೆ. ನಾನು ಹೇಳ್ತಿರೋದು ನೀವು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಸೆನ್ಸರಲ್ಲಿ ವಾಶ್ ಆಗುತ್ತೆ ಅಷ್ಟೇ. ಓಕೆ ಓಕೆ. ಸೊ ಇದರಲ್ಲಿ ನಾರ್ಮಲ್ ಆಗಿ ವಾಷಿಂಗ್ ಮಿಷಿನಲ್ಲಿ ಎಲ್ಲ ವಾಷಿಂಗ್ ಮಿಷಿನಲ್ಲಿ ಬಂದು ಇದನ್ನು ನೀವು ಈಸಿಯಾಗಿ ತೊಗೊಂಡು ವಾಶ್ ಮಾಡ್ಬೋದು. ಆಫ್ಟರ್ ವಾಶಲ್ಲಿ ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ಬಟ್ಟೆಲಿರೋ ದಾರ ಸಿಗಾಕೊಂಡಿರುತ್ತೆ. ಅದನ್ನು ತೊಗೊಂಡು ನೀವು ನೀಟಾಗಿ ವಾಶ್ ಮಾಡ್ಕೋಬೋದು. ಜಸ್ಟ್ ಸಿಂಪಲಾಗಿ ವಾಶ್ ಮಾಡ್ಬೋದು. ಡ್ರೈ ಆಗಲ್ಲ ಅಲ್ವಾ ಇದರಲ್ಲಿ? ಡ್ರೈ ಆಗುತ್ತೆ. ಇದು ಸರ್ಫ್ ಹಾಕೋದು ಡಿಟರ್ಜೆಂಟ್ ಹಾಕಿದರೆ ನಿಮಗೆ ಇದು ಬಂದು ಈ ರೀತಿ ರನ್ ಆಗುತ್ತೆ. ನಾರ್ಮಲಾಗಿ ಬೇರೆ ಮಿಷಿನಲ್ಲಿ ಇದು ರನ್ ಆಗಲ್ಲ. ಈ ಥರ ನಿಮಗೆ ವೀಲ್ಸ್ ಎಲ್ಲ ಏನು ಕೊಡಲ್ಲ. ತೋರಿಸ್ತೀವಿ, ಎಂಟಿ ಇದೆ ನೋಡಿ.
ಇಲ್ಲಿ ನೋಡಿ, ಇದರಲ್ಲಿ ಬಂದು ನಾವು ನೀರು ತಗೊಳ್ತಿದ್ದಂಗೆ ಇದು ಬಂದು ಸರ್ಫ್ನ ಕ್ರಿಯೇಟ್ ಮಾಡುತ್ತೆ. ಈಕೋ ಬಬಲ್ ನಾನು ತೋರಿಸಿದ್ನಲ್ಲ ಇಲ್ಲಿ ನೋಡಿ, ಈ ಈಕೋ ಬಬಲ್ ಕ್ರಿಯೇಟ್ ಮಾಡಿದಾಗ ಇಲ್ಲಿ ನಿಮಗೆ ಏನು ಡಿಟರ್ಜೆಂಟ್ ಹಾಕ್ತೀವಿ ಅದು ಬಂದು ನಿಮಗೆ ಬೇಗ ಕನ್ವರ್ಟ್ ಆಗಿ ಲಿಕ್ವಿಡ್ ಟೈಪ್ ಕೊಟ್ಟು ಬಟ್ಟೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಮತ್ತು ಇದರಲ್ಲಿ ಬಂದು ಸೂಪರ್ ಸ್ಪೀಡ್ ಆಪ್ಷನ್ ಒಂದಿದೆ ನೋಡಿ, 37, 38 ಆಗಿದೆ, 43. ಬೇಡ ಇಷ್ಟು ಬೇಡ, ಟಾಪ್ ಲೋಡಲ್ಲಿ ನೋಡೋಣ. ಶಿವನೇ ಇಲ್ಲಿ ರೇಟು ಕೇಳಿ ತಲೆ ಬಹುಮಂದು ಹೋತಪ್ಪ. 20,000 ತಳಗ ಇಲ್ಲ ಅಂತಾರೆ ಅವು. ಟಾಪ್ ಲೋಡನು 20,000 ತಳಗ. ಅಲ್ಲಿ ಯಾವುದೇ ಕೇಳಿದ್ನು ಒಂದು 7,000 ರೂಪಾಯಿಗೆ, 7,000 ರೂಪಾಯಿಗೆ ಐತಿದು ಬೇಸಿಕ್ ವಾಶ್ ಮಾಡುತ್ತಂತೇಳಿ ಅಂದಿದ್ದ. ಅಲ್ಲಿ ಸಾಕಾತೀಗ. ಈಗ ಇಲ್ಲೊಂದು ಕಡೆ ಬಂದೀನಿ, ಇಲ್ಲಿ ನೋಡು ಏನಂತಾರೆ. ಚೆನ್ನಾಗಿದೆ ಮಾಡೆಲ್. ಎಷ್ಟಾಗುತ್ತೆ ಇದು? ಚೆಕ್ ಮಾಡ್ತೀನಿ ಸರ್. ಚೆಕ್ ಮಾಡಿರಿ. ಈ ಕೆಜಿ ಕೆಪಾಸಿಟಿ ಸಾಕ ಇನ್ನೂ ಬೇಕಾದ್ರೆ ಸಾಕು 7 kg ಕೆಪಾಸಿಟಿ ಸಾಕು. 7.5 kg ಬರುತ್ತೆ. ಸಾಕು. ಯಾಕೆಂದ್ರೆ ನಿಮಗೆ 7 kg ಇದೆ, ಅದು ಈ ತರ ಇಲ್ಲ, ಬೇಸಿಕ್ ಮಾಡಲ್ಲ ನೋಡಿ. 7 kg ಹೋಗ್ತೀನಿ ಅಂತಂದ್ರೆ ಈ ತರ ಬರುತ್ತೆ 7 kg. ಅದು ನಾರ್ಮಲ್ ನೀರು, ಅದಕ್ಕೆ ಸಾಫ್ಟ್ ಲಿಟ್ ಎಲ್ಲ ಬರುತ್ತೆ. ಮತ್ತೆ ನಾರ್ಮಲ್ ವಾಶಲ್ಲಿ ವಾಶ್ ಆಗುತ್ತೆ. ಅದಕ್ಕೆ ನೀವು ಅಲ್ಲಿ 7.5 kg ಹೋಗ್ತೀನಿ, ಅದು ಸ್ವಲ್ಪ ನಿಮಗೆ ಇದಕ್ಕಿಂತ ಚೆನ್ನಾಗಿ ವಾಶ್ ಆಗುತ್ತೆ. ಯಾವುದು ಇದಕ್ಕಿಂತ ಚಲೋ ವಾಶ್ ಆಗುತ್ತೆ. ಇದಕ್ಕಿಂತ ಚೆನ್ನಾಗಿದೆ ಅದು. ಅದಕ್ಕೆ ಅದು ಕೊಡ್ತಾ ಇರೋದು. ಇದು ಬೇಸಿಕ್, ಸುಮ್ಮನೆ ದಡ್ಡ ಅಂತ ಹಿಂಗೆ ಬೀಳುತ್ತೆ, ಅದಂಗಲ್ಲ, ಸ್ಮೂತ್ ಇರುತ್ತೆ. ನಿಮ್ಗೆ ಈ ಥರ ಬಿಟ್ಟರು ಐಡೋಲಿಕ್ ಡೋರ್ ಥರ ಬರುತ್ತೆ, ಚೆನ್ನಾಗಿದೆ. ಇದು ಬೇಸಿಕ್ ಇದ್ದಾರೆ ಅದು 7.5 kg ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕಲ್ಲು ವಿತ್ ಬಿಸ್ತಿ. ಇದು ಸೇಮಾ? ಇದು LG. ಇದು ಬಂದ್ಬಿಟ್ಟು 9 kg ಬರುತ್ತೆ. ಸಾಕೈತಿ ಪ್ರೈಸ್ ಮಾಡಿ. ಲಾಸ್ಟ್ ಅಂಗಡಿ ಇದು. ಇಲ್ಲಿನ ವರ್ಕೌಟ್ ಆಗಲಿಲ್ಲ ಅಂದ್ರೆ ನೀವೇ ಸಜೆಸ್ಟ್ ಮಾಡಬೇಕು. ಇವೆಲ್ಲ ಟಾಪ್ ಲೋಡಲ್ಲ? 7 kg. 20 ಇದು ಹೇಳಾಗುತ್ತಾರ. ನಾನು ಒಪ್ಕೊಂಡಿರಲಿಲ್ಲಪ್ಪ ಇಷ್ಟಿರ್ತಂತೆ. ಕಮೆಂಟ್ ಮಾಡಿರಿ ಎಂತ ತೊಗೋಬೇಕಂತೆ. ಸಾಕಾಗೋದಪ್ಪ ಅಂಗಡಿ ಅಡ್ಡಾಡಿ. ಏನು ಮಾಡತ್ತೆ? ತಂದಿ ನೋಡು ತಳಗೈತಿ. ಅಷ್ಟೆಲ್ಲ ಅಡ್ಡಾಡಿ ಬಂದಾನ. ಹೋಗಿ ಎಷ್ಟೊತ್ತಾತು, ಒಂದು ವಾಷಿಂಗ್ ಮಿಷಿನ್ ಸಿಗ್ಲಿಲ್ಲ ನೋಡಿ ಇವಾಗ. ನಾ ಬಂದಿದ್ನಿ ಅಂದ್ರೆ ಹುಡ್ಕಾಡಿ ತಂದು ಬಿಡ್ತಿದ್ದೆ. ಈ ಸದ್ದ ಮನ್ಯಾಗ ಇರ್ತಿತ್ತು ವಾಷಿಂಗ್ ಮಿಷಿನ್. ಹೌದು ಬಾ ಸುನಿತಾ ಅಕ್ಕ, ನಿನ್ ಸಲಾಗ ಬಾಯ ಕೈ ತೆಗೆದಿಟ್ಟಿನ ಅಂತ ಹೇಳಿ ಇಡ್ತಿದ್ರಿ. ನಾ ಬಂದಿದ್ರೆ ಸಿಕ್ತಿದಪ್ಪ. ಒಂದಲ್ಲ ಎರಡಲ್ಲ 20 ಅಂಗಡಿ ಅಡ್ಡಾಡಿ. 20 ಅಂಗಡಿ ಕರೆಕ್ಟ್ 20 ಅಂಗಡಿ ಅಡ್ಡಾಡಿದೇನ? 20 ಅಂಗಡಿ ಇಲ್ಲಿ ಬಿಡು, ಒಂದ್ ಲೆಕ್ಕಕ್ಕೆ 20 ಅಂಗಡಿ ಅಡ್ಡಾಡ್ದಂಗೆ ಆಗಿತ್ತು. ಅಷ್ಟು ಅಂಗಡಿ ಅಡ್ಡಾಡಿ ಗೊತ್ತಾ ನಿನಗೆ? ನಾ ಬೇಕಂತ ತಂದಿಲ್ಲ ಅಂತ ಅನ್ಸುತ್ತ. ನೀ ಬೇಕಂತ ತಂದಿಲ್ಲ, ಈಕಿ ಕೈಲೇ ಒಗಿಲಿ ಒಂದಿಟ್ಟು ಅಂತ. ನಾಳೆ ಲಾಕ್ ಅಪ್ಲೋಡ್ ಮಾಡ್ತೀನಿ ನೋಡೋದ್ರ ಗೊತ್ತಾಗುತ್ತೆ. ಲಾಕ್ ಅಪ್ಲೋಡ್ ಮಾಡ್ತೀಯಾ? ಮಾಡ ನೀನು ಚಂತನ ನಂದೆಲ್ಲ ಕೆಲಸ ಬಿಟ್ಟು ನಿಂದ ಮಾಡ್ತೀನಿ. ಹೌದಪ್ಪ, ಚಂತ ನಿಂದ ಮಾಡ್ಕೊತ್ ಕೊಡ್ತೀನಿ. ನನ್ನ ಹೆಂಡತಿ ವಾಷಿಂಗ್ ಮಿಷಿನ್ ಬೇಕ್ರಿ, ಒಂದಿದ್ರು ಕೊಡ್ರಿ ಅಂತೇಳಿ ಚಂತನ ಕೆಲಸ ಬಿಟ್ಟು ನೀನು ವಾಷಿಂಗ್ ಮಿಷಿನ್ ಹುಡ್ಕಾಡಕ್ ಹೋಗ್ತೀನಿ. ಹುಡ್ಕಾಡ ನಾಳೆ ನೀವು ಹೋಗು ಹುಡ್ಕಾಡಕ ಶೀಘ್ರ ತೊಂಬ ಹೋಗಿ. ನೀ ಹೇಳಿದ ಬಜೆಟ್ ಒಳಗ ನೀ ಎಷ್ಟು ಹೇಳಿದ ಬಜೆಟ್? ನಮ್ದು ಎಷ್ಟಿತ್ತು? 10 ಲಾಸ್ಟ್ 10ರಾಗ ಎಂತ ಸಿಗುತ್ತಂದಿದ್ದಿಲ್ಲ. ಅಲ್ಲಿ 10ರಾಗ ಇದನ್ನು ಕೊಡವಲ್ರಲ್ಲಿ, ಅದ್ರದ್ದು ಗಾಲಿ ಕೊಡವಲ್ಲ. ನೀ ಎಷ್ಟ ಅಂದಿಲ್ಲ? 35. ಫ್ರಂಟ್ ಲೋಡ್ 35, ಟಾಪ್ ಲೋಡ್ ಮಿನಿಮಮ್ 18,000 ಸ್ಟಾರ್ಟ್. ಯಪ್ಪ ಅಷ್ಟು ಕೊಟ್ಟೆ ಅದಕ್ಕೆ ನನಗೆ ಬ್ಯಾಡ ಅನ್ಸಕ್ಕಂತ ರೇಟ್ ಕೇಳಿ ಹೋಗ್ಬೇಕಾದ್ರೆ ನಾನು ಇಲ್ಲಾಂದ್ರೆ ನೀವು ಬೇಕಾದ್ರೆ ಹೋಗಿ ನೋಡ್ಕೊಂಬ, ಎಲ್ಲ ಅಂಗಡಿ ನೋಡ್ಕೊಂಬ. ಬಿಡಪ್ಪ ನೋಡೋಣಂತ ಮುಂದೆ. ನಾ 10 ಭಾಳ ಅಂದ್ರೆ 15 ಅಂದ್ರೆ ಹ್ಞೂ ಅಂತಿದೆ. ಬೇಡ ಅಟ್ಟು ಕೊಟ್ಟೆಲ್ಲ 15 ಆದ್ರೆ ಹೆಂಗೋ ಸ್ವಲ್ಪ ಹಂಗೆ ಗುದ್ದಾಡಿ ಮಾಡ್ತಿದ್ವಿ. ಬಟ್ ಬ್ಯಾಡ, ಇರ್ಲಿ ಬಿಡು. ನೀನೇ ಬ್ಯಾಡ ಅಂದ್ಯಾ? ನಾನೇ ಬೇಡಂದಿನಿ. ಶ್ರೀವಾರಿ ಒಂದು ಸ್ವಲ್ಪ ದೊಡ್ಡಕ್ಕಾಗಲಿ ಹಾಕಿಬೇಕಂತ ಇಲ್ಲ, ಅವಾಗ ತಗೊಳ್ಳೋಣ. ಈಗ ಅವು ರೇಟ್ ಕೇಳೋಣ ಗಾಬರಿ ಆಗ್ಬಿಟ್ಟೆ. ಇಷ್ಟು ಇರ್ತಾವೇನ ನಾನು ಮಳ್ಳ ಹತ್ತು ಹೋಗಿ ಇಲ್ಲಿ ಕೇಳಿ ಇಲ್ಲಿ ಫ್ರಂಟ್ ಲೋಡ್ 35,000. ನಾ ಅಂಗಡಿ ಬಿಟ್ಟು ಹೊರ ಬಂದೆ ನಾ ಮೊದಲ. ಅದಕ್ಕೆ ಹೋಗ್ಲಿ ನಾವು ಸ್ವಲ್ಪ ದಿನ ಬೇಡಪ್ಪ ಅಂತ
ಇವಾ ನನ್ನ ಗಂಡ ಅವರು ನಮ್ಮ ಯಜಮಾನ್ರು ಇದು ಬೋರ್ನ್ವಿಟ ಕುಡಿಯಕತ್ತಾರ. ನಾ ಇವತ್ತು ಚಹಾ ಕುಡಿಯಕತ್ತೀನಿ. ಇವತ್ತು ಒಂದಿನ ಪರ್ಮಿಷನ್ ಚಾ ಪಾರ್ಲೆಜಿ ಬಿಸ್ಕಿಟ್ ಶುಗರ್ ಜಾಸ್ತಿ ಇರ್ತಂದ್ರೆ ಯಾಕಂದ್ರೆ ಇವತ್ತು ಭಾಳ ಒಂಥರ ಮಳೆ, ನನಗೆ ಏನೇನ ಒಟ್ಟು ಮಳೆ ಬಂದಾಗ ಚಹಾ ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ಒಳ್ಳೆ ಆಲೋಚನೆ. ಇದಕ್ಕಿಂತ ಇದು ಬೇರೆ ಏನೂ ಇಲ್ಲ. ಹೆವೆನ್ ಅಂತ ಪಾರ್ಲೆ ಬಿಸ್ಕಿಟ್ ಚಾಯ್ಕಿ ಹೆವೆನ್ ಅಂತ ಹೆವೆನ್. ನನಗೆ ಯಾರಿಗೆ ಹೆಂಗೆ ಗೊತ್ತಿಲ್ಲ, ಎಲ್ಲರಿಗೂ ಒಂದೊಂದು ಥರ ಇಷ್ಟ ಆಗಲ್ಲ, ಒಂದೇ ಥರ ಇಷ್ಟ ಆಗಲ್ಲ ಎಲ್ಲರಿಗೂ. ನನಗೆ ಚಹಾ ಪಾರ್ಲೆ ಬಿಸ್ಕಿಟ್ ಏನೂ ಇಲ್ಲ, ಹೇಳಕ್ಕಾಗಲ್ಲ. ನಾನು ನೋಡಿದ್ನಪ್ಪ ಇದು ದಾರು ಕುಡಿಯೋರು ದಾರು ಅಂದ್ರೆ ದಾರು ಸಿಕ್ಕರೆ ಸಾಕಂತಾರಲ್ಲ ಹಂಗಾಯ್ತು ನಿಂದು ಹಣೆ ಬರ.